ನಮಸ್ಕಾರ ಫ್ರೆಂಡ್ಸ್, ತಾವೆಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಈಗ ನಾವು ಫೇಮಸ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಇದ್ದೇವೆ. ಹಸ್ಬೆಂಡ್ ತುಂಬಾ ಮಾತಾಡ್ತಾನೆ ಇರ್ತಾರೆ, ಎಲ್ಲಿ ಹೋದ್ರು ಕೂಡ ಆಗಿ ಅವರ ಮಾತು ಕಡಿಮೆ ಆಗುದಿಲ್ಲ. ನಮ್ಮ ಮಕ್ಕಳಿಗೆ ನಮ್ಗೆ ಅಂತ ಕಟ್ಲೆಟ್ ಅಂದ್ರೆ ತುಂಬಾ ಫೇವರೇಟ್. ತಿಂಡಿ ಒಳ್ಳೆ ಬಿಸಿ ಬಿಸಿ ಇತ್ತು, ತಿಂದು ತುಂಬಾ ಖುಷಿ ಕೂಡ ಆಯ್ತು. ನಮ್ಗೆ ಗಡ್ಬಡಿಗೆ ಆರ್ಡರ್ ಮಾಡಿದೆವು, ಅದು ಕೂಡ ಬಂತು. ಈಗ ಮತ್ತೊಂದು ಎಂತ ಗೊತ್ತುಂಟ ಫ್ರೆಂಡ್ಸ್, ಇಲ್ಲಿ ಒಂದು ಘಟನೆ ಆಯಿತು. ಈ ಒಂದು ಘಟನೆಯನ್ನು ಮನೆಗೆ ಹೋದ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ ನೋಡಿ ಫ್ರೆಂಡ್ಸ್, ಈಗ ತಾನು ನಾವು ರೀಚ್ ಆಗೋದು. ಅವರ ಪದಾರ್ಥ ಬಿಸಿ ಮಾಡುದು. ಮಧ್ಯಾಹ್ನ ಊಟ ಎಲ್ಲ ಮಾಡಿ, ನಿದ್ದೆ ಮಾಡಿ, ಸ್ವಲ್ಪ ರೆಸ್ಟ್ ಮಾಡಿ, ರೀಲ್ಸ್ ಮಾಡಿ, ಆಮೇಲೆ ಐಸ್ ಕ್ರೀಮಿಗೆ ಹೋಗುವ ಅಂತ ಹೇಳಿದ್ರು. ಅವರು ಒತ್ತಾಯದಲ್ಲಿ ಕರ್ಕೊಂಡು ಹೋದ್ರು ನಮ್ಮನ್ನು. ಐಡಿಯಾಗೆ ಅದು ನಮ್ಗೆ ಇಷ್ಟ ಅಲ್ಲ. ಅದಕ್ಕೆ ಒಂದು ಐಡಿಯಲ್ ಐಸ್ ಕ್ರೀಮ್ ವಾರಕ್ಕೆ ಒಂದ್ಸಲ ಕರ್ಕೊಂಡು ಹೋಗ್ತೇನೆ ಐಡಿಯಲ್ಲಿಗೆ. ಅದು ನನಗೆ ತುಂಬಾ ಇಷ್ಟ. ಎಲ್ಲರಿಗೂ ಗೊತ್ತುಂಟು ಐಸ್ ಕ್ರೀಮ್ ಇಷ್ಟ ಅಂತ, ಅವರಿಗೆ ಸಹ ಗೊತ್ತುಂಟು. ಹಾಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೇಗೋ ರೀಲ್ಸ್ ಮಾಡಿ, ಒಂದು ಮಕ್ಕಳೆಲ್ಲ ಇದ್ದಾರಲ್ಲ, ಇವತ್ತು ಸಂಡೇ ಮಕ್ಕಳೆಲ್ಲರೂ ಇದ್ದಾರೆ. ಹಾಗೆ ಒಟ್ಟಿಗೆ ಒಂದು ಐಡಿಯಲ್ಲಿಗೆ ಹೋಗ್ತೇವೆ. ಐಡಿಯಲ್ಲಿಗೆ ಹೋಗಿ ಕಟ್ಪಾಡು ಅದೆಲ್ಲ ಕಟ್ಲೆಟ್ ಎಲ್ಲ ತಿಂದೆವು, ಒಳ್ಳೇದಾಗಿತ್ತು. ಮತ್ತೊಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ. ಎಂತ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಎಂತ ಗೊತ್ತುಂಟು ಫ್ರೆಂಡ್ಸ್, ನಾವೊಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದೆವು. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಕಂಪ್ಲೀಟ್ ವಿಡಿಯೋ ನೋಡಿ ನಂದು. ಅಲ್ಲಿ ಹೋದ ಮೇಲೆ ಐಸ್ ಕ್ರೀಮ್ ಆರ್ಡರ್ ಕೊಟ್ಟೆ ನಾವು. ಐಸ್ ಕ್ರೀಮ್ ಆರ್ಡರ್ ಕೊಡುವಾಗ ಅಲ್ಲಿದು ಒಬ್ಳು ಸ್ಟಾಫ್ ಅಂದ್ರೆ ಅವಳು ಎಂತ ಗೊತ್ತುಂಟ, ಒಂದು ಇಂಟ್ರೆಸ್ಟೆಡ್ ಅಲ್ಲ ಕೆಲಸದಲ್ಲಿ. ಸೊ ಹಾಗೆ ಅವಳು ನಾವು ಆರ್ಡರ್ ಕೊಡುವಾಗಲೇ ಕಟ್ಲೆಟ್ ಆರ್ಡರ್ ಕೊಟ್ಟೆವು ನಾವು. ಹಾಗೆ 2 ಪ್ಲೇಟ್ ಕಟ್ಲೆಟ್ ಅಂತೇಳಿ ಹಾಗೆ ಕಟ್ಲೆಟ್ ಆರ್ಡರ್ ಕೊಟ್ಟೆವು. ಆಮೇಲೆ ಗಡ್ಬಡಿ ಕೂಡ ಆರ್ಡರ್ ಕೊಟ್ಟೆವು. ಯಾವ ರೀತಿ ಆರ್ಡರ್ ತಕೊಳ್ಬೇಕು ಅಂತೇಳಿ ಅಷ್ಟೊಂದು ಆಕ್ಟಿವ್ ಇಲ್ಲ ಅವಳು. ಹಾಗೆ ಆಯ್ತಲ್ಲ, ಆರ್ಡರ್ ಕೊಟ್ಟಾಯ್ತಲ್ಲ. ಆರ್ಡರ್ ಕೊಟ್ಟಾದ ಮೇಲೆ ಕಟ್ಲೆಟ್ ತಂದು ನೋಡಿ, ಕಟ್ಲೆಟ್ 2 ಪ್ಲೇಟ್ ಕಟ್ಲೆಟ್ ತಂದ್ರು. ಅದರ ಜೊತೆಯಲ್ಲಿ ಗಡ್ಬಡಿ ಕೂಡ ತಂದು. ಇಲ್ಲಿ ಎಂತ ಮೈಂಡ್ ಅಂತ ನಂಗೆ ಗೊತ್ತಾಗುದಿಲ್ಲ. ಅದರ ಜೊತೆ ಒಟ್ಟಿಗೆ ತಂದು. ಅದಕ್ಕೆ ನಾವ್ ಹೇಳಿದ್ದು, ಕಟ್ಲೆಟ್ ತಿನ್ಬೇಕಾ ಅಥವಾ ಐಸ್ ಕ್ರೀಮ್ ಎರಡು ಕೂಡ ಒಟ್ಟಿಗೆ ತಿನ್ಬೇಕಾ ಅಂತ. ಅದಕ್ಕೆ ಆಯ್ತು ಕೊಂಡೋಗ್ತೇನೆ ಅಂತ ಹೇಳಿ ಗಡ್ಬಡಿ ಕೊಂಡೋದು. ಮುಖ ಒಂಥರ ಆಟಿಟ್ಯೂಡ್ ಲುಕ್ ಕಾಣ್ತಾ ಇತ್ತು. ಸೊ ನಮ್ಗೆ ಕೂಡ ಎಂತ ಸ್ವಲ್ಪ ಫೀಲ್ ಆಯ್ತು. ನನಗೆ ಕೂಡ, ಹಸ್ಬೆಂಡಿಗೆ ಕೂಡ ಅಷ್ಟೇ. ಅಂದ್ರೆ ಸ್ವಲ್ಪ ಫೀಲ್ ಆಯ್ತು. ಆಮೇಲೆ ಕೊಂಡೋದ್ಲು, ಗಡ್ಬಡಿ ಕೊಂಡೋದ್ಲು. ಅಷ್ಟೊತ್ತಾಗುವಾಗ ಇದು ನಮ್ದು ಕಟ್ಲೆಟ್ ಎಲ್ಲ ತಿಂದಾಯ್ತಲ್ಲ. ಕಟ್ಲೆಟ್ ಎಲ್ಲ ತಿಂದಾದ ಮೇಲೆ ನಮ್ಮ ಹತ್ರ ಕೇಳಿದ್ಲು, ಇದು ತರ್ಬೇಕಾ ಅಂತೇಳಿ, ಗಡ್ಬಡಿ ತರ್ಬೇಕಾ ಅಂತ ಕೇಳಿದ್ಲು. ಗಡ್ಬಡಿ ಅದು ಸ್ವಲ್ಪ ಮೆಲ್ಟ್ ಕೂಡ ಆಗಿತ್ತು. ಸೊ ನಾವಂತ ಹೇಳಿದ್ರೆ ಫಸ್ಟ್ ಬೇಡ ಅಂತ ಹೇಳಿದ್ದೇವಲ್ಲ, ಹಾಗೆ ಸ್ವಲ್ಪ ಮೆಲ್ಟ್ ಕೂಡ ಆಗಿತ್ತು. ತಿಂತಾ ಇದ್ದೇವೆ ನಾವು. ತಿಂತೇವೆ. ಇನ್ನೊಂದು ಸ್ಪೂನ್ ಕೇಳಿದ್ದೇವೆ ಅವಳ ಹತ್ರ ನಾವು, ಇನ್ನೊಂದು ಎಕ್ಸ್ಟ್ರಾ ಸ್ಪೂನ್ ಬೇಕು ಅಂತೇಳಿ. ಇವಳ ಹತ್ರ ಹೇಳಿದವಳಿಗೆ ಇವಳು ಅಡ್ರೆಸ್ ಇಲ್ಲ. ಅಲ್ಲಿ ಬೇರೆ ಕಸ್ಟಮರ್ ಹತ್ರ ಸಲ ಮಾತಾಡ್ತಿದ್ದಾಳೆ. ಪುನಃ ಅಷ್ಟೊಂದು ಕ್ಯಾರೆ ಮಾಡ್ಲಿಲ್ಲ ಅವಳು ನಮ್ಮನ್ನು. 2 ಬಾರಿ ನಾವು ಪುನಃ ಕೇಳಿ ಸ್ಪೂನ್ ಬೇಕು ಅಂತೇಳಿ, ಆಯ್ತಾಯ್ತು ತಂದು ಕೊಡ್ತೇನೆ ಅಂತ ಹೇಳಿದ್ಲು. ನಮ್ಗೆ ಕೋಪ ಬರ್ತಾ ಉಂಟು. ಅವಳು ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಮಾಡೋ ಅವಳದ್ದು ಒಂಥರ ಈ ಆಕ್ಟಿಂಗ್ ಅದೇ ಇದು ನೋಡುವಾಗ, ಅವಳ ಮುಖಭಾವನೆ ನೋಡುವಾಗ ನಮ್ಗೆ ಸಹ ಒಂದು ಸ್ವಲ್ಪ ಕೋಪ ಬರ್ತಿತ್ತು ಅವಳ ಮೇಲೆ. 2 ಬಾರಿ ಹೇಳಿದಾಗ ಕೂಡ ಸ್ಪೂನ್ ಬರ್ಲಿಲ್ಲ ನಮ್ಗೆ ಕೋಪ ಬಂತು, ತುಂಬಾ ಕೋಪ ಬಂತು ನನಗೆ. ಆಗಲಿ ಲೇಜಿ ಉಂಟಲ್ಲ, ಲೇಜಿ ತುಂಬಾ ಎದ್ದು ಕಾಣ್ತದೆ ನೋಡಿ. ನಾವು ಸ್ಪೂನ್ ತರ್ಲಿಕ್ಕೆ ಹೇಳಿದೇವಲ್ಲ, ಅವಳು ಅಲ್ಲೇ ಕೌಂಟರ್ ಅಲ್ಲಿ ಇದ್ದಾಳೆ, ಅಲ್ಲಿ ಮಾತಾಡ್ತಾ ಇದ್ದಾಳೆ. ಬೇರೆ ಕಸ್ಟಮರ್ ಅನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾಳು. ಅಂದ್ರೆ ಹ್ಯಾಂಡ್ ಮಾಡ ಅಂತೇಳಿ ಎಂತ ಬೇಕಾದ ಆರ್ಡರ್ ತಗೊಂಡು ಪುನಃ ಅಲ್ಲೇ ಇದ್ಲು ಕೌಂಟರ್ ಹತ್ರ. ಕೌಂಟರ್ ಆಚೆ ಸ್ಪೂನ್ ಉಂಟು. ಯಾಕೆಂದ್ರೆ ನಮ್ಗೆ ಅದು ಮತ್ತೆ ಗೊತ್ತದ ವಿಷಯ. ಇವಳು ಎಂತ ಗೊತ್ತ, ಒಂದು ಲೇಸಿಯಾಗಿ ಮಾಡ್ತಾಳೆ. ನಾನ್ ನೋಡ್ತಾ ಇದ್ದೇನೆ ಇವಳು ಯಾವಾಗ ನನಗೆ ಸ್ಪೂನ್ ತಂದು ಕೊಡ್ತಾಳೆ ಅಂತ ಕೋಪ ಬಂತು. ಇಮಿಡಿಯೇಟ್ ಮತ್ತೊಬ್ರು ಸ್ಟಾಫ್ ಅಲ್ಲಿ ಆಚೆ ಪಾಸ್ ಆದ್ರು. ಅವ್ರ ಹತ್ರ ಹೇಳಿದೆ, ನೋಡಿ ಒಂದು ಎಕ್ಸ್ಟ್ರಾ ಸ್ಪೂನ್ ಬೇಕಂತ ಹೇಳಿದೆ. ಅವ್ರು ಎಂತ ಹೋದ್ರೆ ಇಮಿಡಿಯೇಟ್ ತಂದು ಕೊಟ್ರು. ಅಲ್ಲಿ ಕೌಂಟರ್ ಆಚೆ ಸ್ಪೂನ್ ಉಂಟು. ಇವಳು ನಿಂತ ಜಾಗದಲ್ಲಿ ಯಾರು ಫಸ್ಟಿನವಳು ನಮ್ಗೆ ತಂದು ಕೊಟ್ಲಲ್ಲ, ಆರ್ಡರ್ ಕೊಟ್ಟರು ಅವಳು ತಂದು ಕೊಟ್ಲಲ್ಲ, ಅದರ ಪಕ್ಕದಲ್ಲಿ ಸ್ಪೂನ್ ಉಂಟು ಕೌಂಟರ್ ಹತ್ತಿರವೇ. ಇವಳು ಅಲ್ಲಿ ಮಾತಾಡ್ತಿದ್ದಾಳೆ ಕೌಂಟರ್ ಅಲ್ಲಿ. ನನಗೆ ಕೋಪ ಬಂತು ನೋಡಿ, ಅವಳೆಷ್ಟು ಸ್ಮಾರ್ಟ್ ಇದ್ದಾಳೆ ಅಂತ ಹೇಳಿ ತಂದು ಕೊಟ್ಲು. ಹಾಗೆ ನಾನು ಹೇಳಿದೆ ಅವಳ ಹತ್ರ ಹೇಳಿ, ಇಷ್ಟೊತ್ತಾಯ್ತು ಅವಳು ಅಲ್ಲಿ ನಿಂತಿದ್ದಾಳೆ ಅಂತ ನಾನು ಎತ್ತುಕೊಂಡು ಹೋಗಿ ಅಲ್ಲಿ ಜೋರ್ ಮಾಡಿದ್ದೆ ಕೌಂಟರ್ ಅಲ್ಲಿ. ಅವರು ಸರಿ ಜೋರ್ ಮಾಡಿ ಆದ ಮೇಲೆ ಜೋರ್ ಮಾತಾಡಿದೆ. ಗಂಡ ಕೂಡ ಮಾತಾಡಿದ್ರು. ಅಷ್ಟು ಮಾತಾಡ್ತಿರುವಾಗ ನಾನು ನಮ್ಮ ಮಗಳ ಹತ್ರ ಹೇಳಿದೆ, ವಿಡಿಯೋ ಆನ್ ಮಾಡಿ ಹೇಳಿದೆ. ಹಾಗೆ ವಿಡಿಯೋ ಆನ್ ಮಾಡಿದ್ಲು ಮಗಳು. ಅಲ್ಲಿ ಇದ್ದವರೆಲ್ಲರೂ ಕೂಡ ನೋಡ್ತಾ ಇದ್ರು. ಆಮೇಲೆ ಕೆಳಗಿದ ಮ್ಯಾನೇಜರ್ ಕೂಡ ಮೇಲೆ ಬಂದ್ರು. ವಾಯ್ಸ್ ರೈಸ್ ಆಯ್ತಲ್ಲ. ಸೊ ಈಗೆಲ್ಲ ಆಯ್ತು. ಮ್ಯಾನೇಜರ್ ಬಂದು ನಮ್ಮ ಹತ್ರ ತುಂಬಾ ಸಮಾಧಾನ ಮಾಡಿದ್ರು. ಮತ್ತೆ ಕೌಂಟರ್ ಅಲ್ಲಿ ಇದ್ದವರು ಕೂಡ ನಮ್ಮನ್ನು ತುಂಬಾ ಸಮಾಧಾನ ಮಾಡಿ ಸಾರಿ ಅಂತ ಕೇಳಿದ್ರು. ನಮ್ಮ ಎದುರು ಅವಳಿಗೆ ಸ್ವಲ್ಪ ಜೋರ್ ಮಾಡಿದ್ರು. ಯಾರಿಗೆ? ಆ ಹುಡುಗಿಗೆ ಸರಿ ಜೋರ್ ಮಾಡಿ ನಾವು ವಿಡಿಯೋ ಮಾಡಿದ್ವಿ. ಮತ್ತೆ ಅವರು ಕೊನೆಗೆ ನಮ್ಮ ಹತ್ರ ಮ್ಯಾನೇಜರ್ ಮತ್ತೆ ಆ ಕೌಂಟರ್ ಅಲ್ಲಿ ಇರುವುದು ಅಲ್ಲಿ ಯಾರು ಇದ್ದಾರಲ್ಲ ಅವರೆಲ್ಲ ಮೈನ್ ಇದ್ದವರೆಲ್ಲ ಸ್ವಲ್ಪ ಬಂದು ಮಾತಾಡಿ ಹೇಳಿದ್ರು,
ಮೇಡಮ್ ಇಲ್ಲಿಗೆ ಬಿಟ್ಟು ಬಿಡಿ, ಸಾರಿ. ಹಾಗೆ ನಿಮ್ಗೆ ಅದು ಕಟ್ಬಾರ್ದು ತಿನ್ಬೇಡಿ ನೀವು, ನಿಮ್ಗೆ ಇನ್ನೊಂದು 2 ನಾವು ಇದು ಫ್ರೆಶ್ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಸಾರಿ ಎಲ್ಲ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ನಾವು ವಿಡಿಯೋ ಹಾಕ್ತೇವೆ ಅಂತ ಹೇಳಿದ್ದೇವೆ, ನಾವು ಯೂಟ್ಯೂಬ್ಗೆ ನಾವು ವಿಡಿಯೋ ಹಾಕ್ತೇವೆ ಅಂತ. ಅಂದ್ರೆ ಅಲ್ಲಿ ಮ್ಯಾನೇಜರ್ ಎಲ್ಲ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಬೇಡ ಮೇಡಮ್ ಬೇಡ ಪ್ಲೀಸ್, ನಮ್ಮಿಂದ ತಪ್ಪಾಯ್ತು, ಸಾರಿ ಅದೇ ವಿಡಿಯೋ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ವಿಡಿಯೋ ಉಂಟು ನಮ್ಮಲ್ಲಿ, ವಿಡಿಯೋ ಆಗ್ತಾ ಇಲ್ಲ. ಯಾಕೆ ಹೇಳಿದ್ರೆ ಒಂದು ಮನುಷ್ಯ ತಪ್ಪು ಮಾಡಿದ ಮೇಲೆ ಸಾರಿ ಎಲ್ಲ ಕೇಳಿದ ಮೇಲೆ ನಾವು ಅದಕ್ಕೊಂದು ಬೆಲೆ ಕೊಡ್ಬೇಕಲ್ಲ. ಯಾಕೆ ಹೇಳಿದ್ರೆ ವಿಡಿಯೋ ನಮ್ಮಲ್ಲಿ ಉಂಟು, ಅದು ನಮ್ಗೆ ಒಂದು ರೆಕಾರ್ಡ್ ಅದು ವಿಡಿಯೋ. ಹಾಗೆ ಅವರು ಹೀಗೆ ಹೇಳಿದ ಮೇಲೆ ತುಂಬಾ ಹಿರಿಯರವರು, ಅಂದ್ರೆ ಮ್ಯಾನೇಜರ್, ನಾವು ಈಗಲ್ಲ ಚಿಕ್ಕದಿಂದಲೂ ಹೋಗ್ತಿದ್ದೇವೆ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ. ಅದು ಕೂಡ ಅವರೊಂದು ಒಳ್ಳೆ ಪ್ರೀತಿಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು. ಮತ್ತೆ ನಮ್ಗೆ 2ನೇ ಬಾರಿ ಪುನಃ ಐಸ್ ಕ್ರೀಮ್ ಅಂದ್ರೆ ಫ್ರೆಶ್ ಗಡ್ಬಡ್ ಬಂತು. ಅದು ಬರುವಾಗ ಅವರೇ ಮ್ಯಾನೇಜರ್ ಬಂದೆ ನಮ್ಮ ಜೊತೆ ಸ್ವಲ್ಪ ಮಾತಾಡಿದ್ರು. ಇದು ಅಂದ್ರೆ ಒಳ್ಳೆ ರೀತಿ ಮಾತಾಡಿದ್ರು. ಸಾರಿ ಮೇಡಮ್, ಇದು ಹೇಳಿದ ಒಳ್ಳೇದಾಯ್ತು, ಅವರಿಗೆ ಕೂಡ ಅವರ ತಪ್ಪು ಗೊತ್ತಾಯ್ತಲ್ವಾ ಆ ಹುಡುಗಿ ಕೂಡ, ಹಾಗೆ ಅಂತೇಳಿ ನಮ್ಮನ್ನು ಸಮಾಧಾನ ಮಾಡಿದ್ರು. ನಾನು ವಿಡಿಯೋ ಹಾಕ್ತಾ ಇಲ್ಲ, ವಿಡಿಯೋ ಬೇಕು. ನಾನು ನಮ್ಮ ಜನತೆಗೆ ಹೇಳುದು ನೋಡಿ, ಎಲ್ಲಿ ಏನು ಪ್ರಾಬ್ಲಮ್ ಆಗ್ಲಿ ಆಗ ನಿಮ್ಮ ಮೊಬೈಲ್ ಅನ್ನು ಆನ್ ಮಾಡಿ ವಿಡಿಯೋ ಮಾಡಿ. ಯಾಕೆ ಹೇಳಿದ್ರೆ ಯಾರ ತಪ್ಪು ಯಾರ್ದು ಸರಿ ಆ ವಿಡಿಯೋದಲ್ಲಿ ಏನಾಗ್ತದೆ ಗೊತ್ತಾಗ್ತದೆ. ಅದು ಮೇನ್ ಎವಿಡೆನ್ಸ್ ಅದು ವಿಡಿಯೋ ಎಂಬುದು, ಅದರಲ್ಲಿ ಗೊತ್ತಾಗ್ತದಲ್ಲ. ಈಗ ಸುಮ್ನೆ ನಾವು ಬಾಯಲ್ಲಿ ಮಾತಾಡಿರೋದಾಗುದಿಲ್ಲ. ಮೇನ್ ಎವಿಡೆನ್ಸ್ ಅಂತ ಹೇಳಿದ್ರೆ ಅದು ಪ್ರೂಫ್ ಇದ್ದಾಗೆ ನಿಮ್ಗೆ, ಅದಕ್ಕೋಸ್ಕರ ಅದೊಂದು ಮೇನ್ ಪ್ರೂಫ್ ಅಲ್ಲ. ಹಾಗೆ ನೋಡಿ ಮ್ಯಾನೇಜರ್ ಎಲ್ಲರೂ ಕೂಡ ಸಮಾಧಾನ, ಅಲ್ಲಿ ಇದ್ದರು ಕೂಡ ಪಾಪ ಕಸ್ಟಮರ್ ಕೂಡ ಒಂದು ನಮ್ಮ ಜೊತೆ, ಅಂದ್ರೆ ಅವರಿಗೆ ಕಸ್ಟಮರ್ಸ್ ಹೇಳಿದ ಒಳ್ಳೇದಾಯ್ತು. ಆ ರೀತಿ ನಿಮ್ಮಂತವ್ರು ಇರ್ಬೇಕು ಅಂತ ನಮಗೆ ಸಪೋರ್ಟ್ ಮಾಡಿದ್ರು ಅಲ್ಲಿ ಇದ್ದವರೆಲ್ಲ. ಯಾಕೆಂದ್ರೆ ಅವರು ಬುದ್ಧಿ ಕಲಿತಾರಂತ. ಇಷ್ಟೆಲ್ಲ ಆಯ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಅವ್ರ ರಿಕ್ವೆಸ್ಟ್ ಮಾಡಿದಕ್ಕೆ ನಾನು ವಿಡಿಯೋ ಹಾಕ್ಲಿಲ್ಲ. ಆಯ್ತಾ, ಓಕೆ, ಇಷ್ಟೇ ನಡೆದದು, ಅಲ್ಲಿ ಸರಿ ಆಯ್ತು. ನೋಡಿ ಫ್ರೆಂಡ್ಸ್, ನಮ್ಮ ಕ್ಯೂಟ್ ಕಿಟನ್ಸ್ ಅನ್ನು, ಇವರ ಮುದ್ದು ಆಟಗಳನ್ನು ನೋಡುವುದೇ ಒಂದು ಖುಷಿ ಮಾರೆ. ಅಲ್ಲಿಗೆ ಒಂದು ವಿಡಿಯೋ ಕ್ಲಿಪ್ ಮಾಡಿದೆ ನಾನು. ನಮ್ಮ ಮನೆ ನಾಯಿ ಅಂದ್ರೆ ಟಾಮಿ ಜೊತೆ ಕೂಡ ಚೆನ್ನಾಗಿ ಆಟ ಆಡ್ತಾರೆ, ತುಂಬಾ ಖುಷಿ ಆಗ್ತದೆ. ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ದಾರೆ ಟಾಮಿ ಮತ್ತೆ ಇವುಗಳೆರಡು. ಹಾಗೆ ನಾವೆಲ್ಲರೂ ಕೂಡ ಡೈಲಿ ಇವುಗಳ ಜೊತೆ ಮಾತಾಡ್ತಾ ಇರ್ತೇವೆ. ಯಾಕೆ ಹೇಳಿದ್ರೆ ಪ್ರಾಣಿಗಳ ಜೊತೆ ಮಾತಾಡ್ತಾ ಇರ್ಬೇಕು, ಆಗ ನಮ್ಮ ಜೊತೆ ಕೂಡ ಒಂದೊಳ್ಳೆ ಬಾಂಡಿಂಗ್ ಇರ್ತದೆ. ನೋಡಿ, ನಾನು ಇವತ್ತು ಪಾನಿಪುರಿ ಮಾಡಿ ಕೊಡ್ತಿದ್ದೇನೆ ಎಲ್ಲರಿಗೆ. ಇದು ನಾನು ಇದು ಮಾಡಿದಲ್ಲ, ಇದು ರೆಡಿ ಸಿಗ್ತದಲ್ಲ ಅದು. ನೋಡಿ, ಇದು ಪುರಿ ಆಲ್ರೆಡಿ ಹೀಗೆ ರೆಡಿ ಪ್ಯಾಕೆಟ್ ಅಲ್ಲಿ ಸಿಗ್ತದೆ. ಸೊ ಅದನ್ನು ಎಣ್ಣೆಗೆ ಬಿಟ್ಟರೆ ಆಯ್ತು, ಅದು ರೆಡಿ ಆಗ್ತದೆ. ಮತ್ತೆ ಇಲ್ಲಿ ಬಟಾಟೆ ಎಲ್ಲ ಬೇಯಲಿಕ್ಕೆ ಇಟ್ಟಿದ್ದಾರೆ ಮಮ್ಮಿ, ಮತ್ತೆ ಅದನ್ನೆಲ್ಲ ಮಾಡ್ಬೇಕು ಅದ್ರದ್ದು ಮಸಾಲೆ ಎಲ್ಲ. ಮತ್ತೆ ಇಲ್ಲಿ ನೋಡಿ ಅಕ್ಕ ಪಾನಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಎಲ್ಲರೂ 4 ಜನ ರೆಡಿ ಮಾಡಿ ತಿಂತೇವೆ. ಸೂಪರ್ ಆಯ್ತು. ಇದು ಮಾಡಿದ್ದಾರೆ ಯಾರು? ಸಾರಿ ಯಾರು ಮಾಡಿದ್ದು? ಅಕ್ಕ. ಸೂಪರ್ ಆಯ್ತು, ಟಾಪ್ ಆಗಿದೆ ಆಯ್ತಾ, ಸೂಪರ್ ಉಂಟು. ಥ್ಯಾಂಕ್ ಯು. ನೀ ತಿಂದ ಆಯ್ತಾ? ಬೇಕಾ ಸ್ವೀಟಿಗೆ? ತಿನ್ನ, ಒಳ್ಳೆ ಸೂಪರ್ ಆಗಿದೆ. ನನ್ನ ಮಗಳು ರಜೆ ಇದ್ದಾಗ ಬೇರೆ ಬೇರೆ ಕೆಲವೊಮ್ಮೆ ಜ್ಯೂಸು, ಆಮೇಲೆ ಏನೆಲ್ಲ ಐಟಮ್ ಮಾಡ್ತಾಳೆ. ಜೋಳ ಅದು ಲಾಸ್ ಆಯ್ತು. ಇದು ಜೋಳ ಮತ್ತೆ ಇನ್ನೊಂದು ಬೇರೆ ಬೇರೆ ಐಟಮ್ ಅಲ್ಲ. ಯಾರು? ನಮ್ಮ ಇವಳು ಮಾಸ್ಟರ್ ಮೈಂಡ್, ಇವಳು ಮಾಡಿ ಕೊಡ್ತಾಳೆ ನಮಗೆ. ಆಗ ಎಂಟು ಭಾರಿ ಖುಷಿ ಆಗ್ತಾ, ನೋಡಿ ಚಿನ್ನ ಎಲ್ಲ ಮಾಡಿದ್ಲು ಅಂತ. ಅವಳು ಕೆಲವೆಲ್ಲ ವಿಡಿಯೋ ಉಂಟು ನೋಡಿ, ಜ್ಯೂಸ್ ಮಾಡಿದ್ದು ಮತ್ತೆ ಎಂತೆಲ್ಲ ಐಟಮ್ ಮಾಡ್ತಾಳೆ ಅವಳು. ಮ್ಯಾಂಗೋವನ್ನು ಕೊಯ್ದುಕೊಂಡು ಅದಕ್ಕೆ ಮಸಾಲ ಹಚ್ಚೋದು, ಮತ್ತೆ ಚರಂಬುರಿ ಮಾಡುದು ಎಲ್ಲ. ಮತ್ತೆ ಬಾಕಿದ ಗೊತ್ತಿಲ್ಲ, ದೋಸೆ ಮಾಡ್ಲಿಕ್ಕೆ ಅದಲ್ಲ. ಅಡಿಗೆ ಎಲ್ಲ ಮಾಡ್ಲಿಕ್ಕೆ ಒಳ್ಳೆ ಹುಷಾರಿದ್ದಾರೆ. ಚಿನ್ನು ಮತ್ತೆ ಏನೋ ಮಾತಾಡಿಕೊಂಡು ಚಿನ್ನು? ಇಲ್ಲ, ಆಯ್ತು, ಓಕೆ, ನಾವು ತಿಂತೇವೆ. ತಿಂದ ಮೇಲೆ ನಂತರ ಮಾಡುವ. ನಮ್ಮ ಊರಲ್ಲಿ ದೈವಸ್ಥಾನದ ಬ್ರಹ್ಮ ಕಲಶ ನಡೆದಿದೆ. ಹಾಗೆ ನಮ್ಮ ಮನೆ ಎದುರೇ ಹೊರೆ ಕಾಣಿಕೆ ಹೋಗ್ತಾ ಉಂಟು. ಗೇಟಲ್ಲಿ ನಾವೆಲ್ಲರೂ ನಿಂತು ನೋಡ್ತಾ ಇದ್ದೆವು. ತುಂಬ ಮುದ್ದಾಗಿ ಕಮೆಂಟ್ಸ್ ಹಾಕ್ತಾನೆ ಇರ್ತೀರಿ, ಮೇಡಮ್ ಹೇಗಿದ್ದೀರಿ ಅಂತೇಳಿ. ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೇನೆ.
ಇನ್ನೊಂದು ಕೂಡ ನಮ್ಮ ಊರಿನ ದೈವಸ್ಥಾನದಲ್ಲಿ ಬ್ರಹ್ಮ ಕಳಶ ಇತ್ತು. ಸೊ ಚಿನ್ನು ಹಾಗೂ ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ನಾನು ಮತ್ತೆ ಸ್ವೀಟಿ ಮನೆಯಲ್ಲಿ ಇದ್ದೆವು. ನೆಕ್ಸ್ಟ್ ಡೇ ಸ್ವೀಟಿಗೆ ಎಕ್ಸಾಮ್ ಇದ್ದ ಕಾರಣ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಅವರಿಬ್ಬರೇ ಹೋದ್ರು. ನಾವೀಗ ಹೋಗ್ತಿದ್ದೇವೆ ಫ್ರೆಂಡ್ಸ್. ಮತ್ತೆ ಡ್ಯಾಡಿಗೆ ಶಾಲ್ ಎಲ್ಲ ಹಾಕೊಂಡು ಸನ್ಮಾನ ಮಾಡಿದ್ರು. ಅದ್ರದ್ದು ನಾನು ವಿಡಿಯೋ ಮಾಡಲಿಲ್ಲ, ನಂಗೆ ಮರ್ತೋಯ್ತಲ್ಲ. ನಾನು ವಿಡಿಯೋ ಮಾಡ್ಲಿಕ್ಕೆ ಅಂತ ಹೋಗುವಾಗ ಅಲ್ಲಿ ಜನ ಎಲ್ಲ ಅಡ್ಡ ಬಂದ್ರು. ಅದಕ್ಕೆ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ನೋಡಿ ನಾನು ನೋಡಿ ಅದು ಶಾಲ್ ಸನ್ಮಾನ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ನಂಗೆ ವಿಡಿಯೋ ಅಲ್ಲಿ ಜನ ಎಲ್ಲ ಅಡ್ಡ ಬಂದ್ರು, ರಶ್ ಇತ್ತು. ಹಾಗೆ ಜನ ಎಲ್ಲ ಅಡ್ಡ ಬಂದ್ರು. ಈಗ ನಾವು ಹೋಗ್ತಿದ್ದೇವೆ. ಮತ್ತೆ ಊಟ ಮಾಡೋದು ವಿಡಿಯೋ ಮಾಡಲಿಲ್ಲ. ಲಾಸ್ಟ್ ಡ್ಯಾಡಿ ಪಾಯಸ ತಿನ್ನೋದು ವಿಡಿಯೋ ಮಾಡಿದೆ. ಊಟ ಮಾಡೋದು ವಿಡಿಯೋ ಮಾಡಲಿಕ್ಕೆ ನಂಗೆ ಮರ್ತೋಯ್ತು, ಅದಕ್ಕೆ ವಿಡಿಯೋ ಮಾಡಲಿಲ್ಲ ಅಷ್ಟೇ. ಬಾಯ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಓಂ ಸರ್ವೇ ಜನ ಸುಖಿನೋ ಭವಂತು.